ನಾನು ಫಸ್ಟ್ ಸರ್ಗೆ ಹೇಳಿದೆ, ಸರ್ ಯಾವುದೇ ಕಾರಣಕ್ಕೂ ನಾನು ಸಿನಿಮಾ ತಂಡ ಜೊತೆ ನಾನು ಒಫಿಷಿಯಲಿ ಕನ್ಫರ್ಮ್ ಆದಾಗ ನಾನು ಒಂದು ಮಾತು ಹೇಳಿದೆ, ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ನಾವು ಏನಾದರೂ ಕಂಪೇರ್ ಮಾಡಿದಾಗ ಸಂಜು ವರ್ಸ್ ಗೀತಾ 1 ಆ್ಯಂಡ್ 2 ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ. ಅಂದರೆ ವಿಷುವಲಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು, ಮೇಕಿಂಗ್ ವೈಸ್ ಆಗಿರ್ಬೋದು. ಸೊ ಯಾವತ್ತು ಯಾವ ವಿಷಯನೂ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡಬಾರ್ದು, ಅದೇ ಬೇರೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜು ವರ್ಸ್ ಗೀತಾ 1 ತುಂಬಾ ಚೆನ್ನಾಗಿ ಆಗಿರುವಂಥ ಸಿನಿಮಾ, ಅದು 100 days ಹೋಗಿರುವಂಥ ಸಿನಿಮಾ. ಆ್ಯಂಡ್ ಸಂಜು ವರ್ಸ್ ಗೀತಾ 2 ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ. ನಾನು ಡಬ್ಬಿಂಗ್ ಮಾಡಿದಾಗಲೇ ಇದನ್ನು ಯಾಕೆ ನಾನು ತುಂಬ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ನಾನು ಡಬ್ಬಿಂಗ್ ಮಾಡಾದಮೇಲೆ ನಾನು ಅಂದ್ಕೊಂಡಿದ್ದು ಬ್ಯೂಟಿಫುಲ್ ಫಿಲ್ಮ್. ಆ್ಯಂಡ್ ನಾನು ನಾಕ್ಷಿಕೆ ಸರ್ಗೆ ಒಂದು ಮಾತು ಹೇಳಿದೆ, ಸರ್ ತುಂಬ ಥ್ಯಾಂಕ್ಸ್ ನನಗೆ ಗೀತಾ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ, ತುಂಬ ಖುಷಿ ಇದೆ ನನಗೆ ಈ ಪಾತ್ರ ಮಾಡಿದ್ದೀನಿ ಅಂತ. ನನ್ನ ಕರಿಯರಲ್ಲಿ ಸಂಜು ವರ್ಸ್ ಗೀತಾ ಸಿನಿಮಾ ಆ್ಯಂಡ್ ಗೀತಾ ಪಾತ್ರ ತುಂಬಾ ಸ್ಪೆಷಲ್ ಅಂತ ಟ್ರೀಟ್ ಮಾಡ್ತೀನಿ ನಾನು. 10 ನಿಮಿಷ ಈ ಸಂಜು ವರ್ಸ್ ಗೀತಾ ಪಾರ್ಟ್ 2 ಸೋಲ್ ಆಫ್ ಹಾರ್ಟ್ ಸೋಲ್ ಅಂತ ಪರ್ಫಾರ್ಮೆನ್ಸ್ ಮತ್ತೆ ಹೊರಗಡೆ ನ್ಯೂಸ್ ಬರ್ತಾ ಇದೆ. ಅಂದ್ರೆ ನಾವೇನು ಸಿನಿಮಾ ನೋಡಿಲ್ಲ, ಬಟ್ ಇಂಡಸ್ಟ್ರಿಯಲ್ಲಿ ನೋಡಿರುವಂತಹ ಒಂದಷ್ಟು ಜನ ಚಿತ್ರದ ಕೊನೆಯ 20 ನಿಮಿಷ ಹೊರಗಡೆ ಬರುವಂತ ಎಲ್ಲ ಆಡಿಯನ್ಸ್ ನೀನ್ ಎಲ್ಲಿ ನೋಡ್ದೆ ಕತ್ತು ಸಿನಿಮಾ? ನಮ್ಗೆ ಗೊತ್ತಿಲ್ಲ. ಆದ್ರೆ ನೀನೇ ಅವಣೆ ಹೇಳ್ತಾ ಇದ್ದೀನಿ. ನಾ ಹೇಳಿಲ್ವಾ ನಾನು ಯಾಕೆ ಈ ಸಿನಿಮಾ ಬಗ್ಗೆ ಎಷ್ಟು ಹೇಳ್ತಿದ್ದೀನಿ ಅಂದರೆ, ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಆಗಿ ಪಾತ್ರ ಮಾಡುವಂಥ ಸ್ಪೇಸ್ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿಗೆ ಹೇಳಬೇಕು ನಾನು. ಹೀ ಬೀಯಿಂಗ್ ಅ ಸೀನಿಯರ್ ಆ್ಯಕ್ಟರ್ ನನಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಕ್ಕೆ. ತುಂಬ ಸಿನಿಮಾಗಳಲ್ಲಿ ಲಕ್ಕಿಲಿ ನಾನು ಮಾಡಿದಂಥ ಸಿನಿಮಾಗಳು, ಹಲವಾರು ಸಿನಿಮಾಗಳು, ಆಲ್ಮೋಸ್ಟ್ ಲೈಕ್ 90% ಆಫ್ ಮೈ ಫಿಲ್ಮ್ಸಲ್ಲಿ ನನ್ನ ಕೋ ಆ್ಯಕ್ಟರ್ಸ್ ಯಾರು ನನಗೆ ಇಷ್ಟ ಸಾಕು ಇಷ್ಟೇ ಇರಲಿ ಅಂತ ಇಲ್ಲ, ಎಲ್ಲರೂ ನನಗೆ ತುಂಬ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕಿಟ್ಟಿ ಕೂಡ ಒಬ್ಬರು. ಮಾವ, ನನ್ನ ತಾಯಿ ತಮ್ಮ ಮಾಡಿದ್ರು. ಇವತ್ತು ಸಂಜು ವರ್ಸ್ ಪಾರ್ಟ್ 2 ಜೊತೆ ಕಾಂಪಿಟೇಟರ್ ದಡ್ಡ. ನಮ್ಮ ಭಾಷೆ ಸಿನಿಮಾಗಳು ನಮ್ಗೆ ಯಾವತ್ತೂ ಕಾಂಪಿಟೇಷನ್ ಅಲ್ಲಪ್ಪ. ಬೇರೆ ಭಾಷೆ ಬಂದು ಇಲ್ಲಿ ನಮ್ಮ ಜನ ಆ ಸಿನಿಮಾಗಳನ್ನ ತಂದು ಹಾಕ್ತಾರಲ್ಲ, ಅದು ದಟ್ ಈಸ್ ಕಾಲ್ಡ್ ಕಾಂಪಿಟೇಷನ್. ನಾವೆಲ್ಲ ಒಂದೇ ಕಣಪ್ಪ. ಶರಣ್ ಒಂದು 150-200 ಸಿನಿಮಾ ಮಾಡೋರೆ, ನಾನು ಒಂದು 60 ಸಿನಿಮಾ ಮಾಡಿದ್ದೀನಿ. ಬರಲ್ಲ, ಅದನ್ನು ನೋಡಿ ನಮ್ದು ನೋಡಿ. ಹೌದು, ನಮ್ಮ ಕಡೆಯಿಂದ ಎಲ್ಲ ರಿಲೀಸ್ ಆಗ್ತಿರುವಂತ ಎಲ್ಲ ಕನ್ನಡ ಸಿನಿಮಾಗಳು ಸರ್ವೇ ಜನ ಸುಖಿನೋ ಭವಂತು. ವಿ ವಿಶ್ ಆಲ್ ದ ಬೆಸ್ಟ್ ಅಂತ. ಮೇಡಮ್, ಸಂಜು ವರ್ಸ್ ಗೀತಾ ಸಿನಿಮಾ ಮ್ಯೂಸಿಕಲ್ ಹಿಟ್, ಒಂದು ಹಾಡುಗಳು ತುಂಬ ಎವರ್ಗ್ರೀನ್ ಸಾಂಗ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಯಾವ ಸಾಂಗ್? ನನಗೆ ಇವತ್ತು ರಿಲೀಸ್ ಆಗ್ತಿರುವಂಥ ಹಾಡು ನಡಿ ನಡಿ ಎಂದು, ಹೀಗೆ ಹಾಡು ತುಂಬಾ ಇಷ್ಟ ನನಗೆ. ಇಟ್ಸ್ ಮೆಂಟ್ ಫಾರ್ ಕಪಲ್ಸ್ ಆ್ಯಕ್ಚುಲಿ. ಸೊ ಅದ್ರ ಕಂಪೋಸಿಷನ್ ಮತ್ತು ಲಿರಿಕ್ಸ್ ನನಗೆ ತುಂಬಾ ಇಷ್ಟ. ಶ್ರೀಧರ್ ಸರ್ಗೆ ಹಾಗೆ ಕವಿರಾಜ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕವಿ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ. ಸೊ ಆ ಹಾಡು ಇಷ್ಟ. ಅದಾದಮೇಲೆ ನೀವು ಹೇಳಿದ್ರಿ ಗೊತ್ತಾ, ಗಿಟಾರ್